ದೂರದಿಂದ ಸುತ್ತಾಗಿ ಬಂದಿರುವ ನಿಮ್ಮ ಮನೆಗೆ ಪಾರ್ಟಿ ಕೊಡ್ತೇವೆ. ಚೆನ್ನಾಗಿ ಕುಡಿದು ರಂಡಿಯನ್ನು ಕೈಯಿಟ್ಟು ಆಯಾಗಿ ಮಜಾ ಮಾಡೋಣ.
ಪ್ರಾಬ್ಲಮ್ ಆಗುತ್ತಿರಲಿಲ್ಲ. ನನಗೆ ಗೊತ್ತಿತ್ತು ವಿಕ್ರಮ್ ಇಂಥ ಅನಾಹುತ ಮಾಡ್ತಾನೆ ಎಂದು. ಅದಕ್ಕೆ ನಾವು ಕೈಯಿಂದ ಬಂದಿವಿ. ಬಿಡಿ ಬಿಡಿದು ಗೊತ್ತಿದ್ದಾಗ ನಡೆಯೋದು ಸಹಜ. ಬಾ ವಿಕ್ರಮ್, ನನ್ನನ್ನು ಏರ್ಪೋರ್ಟ್ ತನಕ ಡ್ರಾಪ್ ಬರುತ್ತೇನೆ. ನಮಸ್ಕಾರ ಶ್ರೀಮಂತರಿಗೆ. ನಮಸ್ಕಾರ. ಬನ್ನಿ ಧರ್ಮರಾಜ್. ಏನು ಇಷ್ಟು ದೂರ ಅಪರೂಪವಾಗಿ ಬಂದಿದ್ದು? ನನ್ನ ತಮ್ಮ ವಿಜಯ್ IPS ನಲ್ಲಿ ಪಾಸ್ ಆಗಿದ್ದಾನೆ. ನಾಳೆ ಅವನ ಇಂಟರ್ವ್ಯೂ ಇದೆ. ಅದಕ್ಕಾಗಿ ತಮ್ಮ ಹತ್ತಿರ ಒಂದು 50,000 ರೂಪಾಯಿ ಕೇಳೋಣ ಅಂತ ಬಂದೆ. ನೋಡಿ ಧರ್ಮಣ್ಣ, ನಾನು ಮೊದಲ ಕೊಟ್ಟ ಸಾಲವೇ ಬಹಳಾಗಿದೆ. ಅದು ಅಲ್ಲದೆ ಇದ್ದ ನಿಮ್ಮ ಆಸ್ತಿ ಹಕ್ಕು ಪತ್ರಗಳೆಲ್ಲ ಆ ಸಾಲಕ್ಕೆ ಸರಿಯಾಗಿದೆ. ಅಂದಾಗ ಹೊರೀಗಡೆ ಮತ್ತೆ ಹಣ ಕೊಡು ಎಂದು ಕೇಳಿದರೆ ನಾ ಎಲ್ಲಿಂದ ಕೊಡಲಿ? ದಯವಿಟ್ಟು ಹಾಗೆನ್ನಬೇಡಿ ಶ್ರೀಮಂತರೇ. ಅದು ನನ್ನ ತಮ್ಮನ ದಾರಿ ದೀಪಕ್ಕೆ ಕತ್ತಲಾಗಿ ಹೋಗುತ್ತದೆ. ನೀವು ಕೊಟ್ಟ ಸಾಲ ಮತ್ತು ಸಾಲದ ಬಡ್ಡಿಯನ್ನು ಒಂದೇ ಒಂದು ವರ್ಷದಲ್ಲಿ ಮರಳಿ ಮುಟ್ಟಿಸುತ್ತೇನೆ. ಬೇಕಾದರೆ ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದೊಡ್ಡ ಮನಸ್ಸು ಮಾಡಿ ಪುಣ್ಯ ಕಟ್ಕೊಳ್ಳಿ. ಪಾಪ ಪುಣ್ಯ ಅಂತ ಕೈ ಬಿಸಿ ಕೊಡ್ತಾರೆ ಅಂದ್ರೆ ನಾಳೆ ನಾವು ಒಟ್ಟಿಗೆ ಒಂದು ಸಿಗಬೇಕಾಗುತ್ತೆ. ಇರಲಿ ಇರಲಿ, ಲೆಕ್ಕಾಚಾರಿ ಯಾರು ಸತ್ಯಮೂರ್ತಿ ಸ್ವಲ್ಪ ತಾಯಿ ತಿಳಿಸತ್ತಣ್ಣ. ನನ್ನ ತಮ್ಮ ವಿಜಯ್ IPS ನಲ್ಲಿ ಪಾಸ್ ಆಗಿದ್ದಾನೆ. ನಾಳೆ ಅವನ ಇಂಟರ್ವ್ಯೂ ಇದೆ. ಯಾರು ಸತ್ಯಮೂರ್ತಿ? ಅವರು ಬಂದಿತ್ತು ಅದಕ್ಕೆ 50,000 ಹಣ ಬೇಕಂತೆ. ಕೊಡೋಣವೇ? ಯಾರು ಸತ್ಯಮೂರ್ತಿ? 50,000 ಹಣಕ್ಕೆ ಏನೂ ಇಲ್ಲಂದ್ರೆ ಕೊಡೋಣ ಅಂತೀನಲೇ ಸತ್ಯಮೂರ್ತಿ? ಆದ್ರೂ ನಮ್ಗೆ ಮಂಚಾಕಂದ್ರಿ ಧರ್ಮಣ್ಣ ನಾಯಕ್ಕಾಗಿ ಪ್ರಾಣ ಕೊಡ್ತಾನ ಹೊರತು ನನಗೆ ತಪ್ಪಿಸಲ್ರಿ. ಲೆಕ್ಕಾಚಾರಿ, ಅದೇ ಪುರಾಣವನ್ನು ಕೊಚ್ಚಬೇಡ, ಕೊಟ್ಟು ಕಳಿಸು ಹಣವನ್ನು. ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಪುಣ್ಯ ಬಂದ್ರಿ ಶ್ರೀಮಂತರೇ. ಈ ನಿಮ್ಮ ಋಣವನ್ನು ಯಾವ ಜನ್ಮಕ್ಕೂ ನಾ ಮರೆಯೋದಿಲ್ಲ. ಇರಲಿ ಧರ್ಮಣ್ಣ, ಎಲ್ಲರಿಗೂ ಸಮಸ್ಯೆ ಇದ್ದಿದ್ದೆ. ಆದರೆ ಆ ಸಮಸ್ಯೆ ಅತಿಯಾಗಿದೆ ಎಂದು ಕೈ ಕಟ್ಟಿ ಕುಳಿತರೆ ನಾಳೆ ನಿಮ್ಮ ಮನೆ ಖಾಲಿ ಮಾಡಿಸಬೇಕಾಗುತ್ತೆ. ಇಲ್ಲ ಶ್ರೀಮಂತರೇ, ನನಗೇನೇ ಕಷ್ಟ ಬಂದರೂ ನಿಮ್ಮ ಹಣ ನಿಮಗೆ ಸರಿಯಾದ ಸಮಯಕ್ಕೆ ತಂದು ಒಪ್ಪಿಸುತ್ತೇನೆ. ಬೇಕಾದ್ರೆ ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದೊಡ್ಡ ಮನಸ್ಸು ಮಾಡಿ ಪುಣ್ಯ ಕಟ್ಕೊಂಡ್ರಿ. ಪುಣ್ಯ ಕೊಟ್ಟು ಪುಣ್ಯ ಕಟ್ಕೋದಕ್ಕೆ ಪುಣ್ಯ ಬಂತ್ರಿ ಶ್ರೀಮಂತರೇ. ನಾನಿನ್ನು ಬರುತ್ತೇನೆ ಸತ್ಯಣ್ಣ. ಲೆಕ್ಕಾಚಾರಿ, ನಮ್ಮ ಹೊಲದ ಗಟ್ಟೆ ಕಡೆಗೆ ಹೋಗಿ ಎಲ್ಲ ಹಾಳುಗಳಿಗೆ ಪೇಮೆಂಟ್ ಮಾಡಿ ಬಾ. ಧರ್ಮರಾಜ, ತಮ್ಮ IPS ಆಗುತ್ತಾನೆ ಎಂದು ಕನಸು ಕಾಣುತ್ತೀವಿಯಲ್ಲ ಕಾಣು. ಕನಸು ಕಾಣುವ ಧರ್ಮ ನಿನ್ನದಾದರೆ ಗೋತ್ರವನ್ನು ನುಚ್ಚು ನೂರು ಮಾಡುವುದು ನನ್ನ ಧರ್ಮ. ಬಿಡಿಗಾಸಿಗದ ಅಧಿಕಾರಿಗಳಲ್ಲ ನೌಕರಿ ಪಡೆದು ಸಿರಿತನ ಬಯಸಿದರೆ ಶ್ರೀಮಂತನಿಗೆ ಸರಿಸಮಾನಾಗಲಾರರು. ಹಾಗೇನಾದರೂ ಆದರೆ ನಾನು ಸಹಿಸಲ. ಇದಕ್ಕೆ ಏನಾದರೂ ಉಪಾಯ ಹುಡುಕದೇ ವಿಕ್ರಮ್. ಯಾವ ವಿಕ್ರಮ್? ಏನು ಸರ್ ತಂದಿದ್ದು? ಯಾವನಾದರೂ ಕೊಲೆ ಮಾಡಬೇಕಾ? ಇಲ್ಲ ಯಾವನಾದರೂ ಒತ್ತುಕೊಂಡು ಬರಬೇಕಾ? ಚಿಟಿಕೆ ಹೊಡೆಯವರಲ್ಲಿ ಅವರ ಕಟ್ಟ ಮುಗಿಸಿ ಅವರ ಕೈ ನೀರಿನ ಬಗೆಯನ್ನು ಬರುವೆ ಚೆಲ್ಲಿ. ನೀವು ಮಾಡಬೇಕಾದದ್ದು ಕೊಲೆಯಲ್ಲ,
ಹಾಕಬೇಕು ಒಂದು ಮಾಯದ ವೇಷ. ಆಗ ಸಿಟ್ಟಿರುವುದು ನಮ್ಮಿಂದ. ಆ ಧರ್ಮರಾಜನಿಗೆ 50,000 ಕೊಟ್ಟು ಕಳಿಸಿರುವೆನು. ಆ ಬಡವನ ಹುಟ್ಟು ವರ್ಷಲ್ಲೇ ನೀವು ಓದಿಕೊಂಡು ಬಿಡಬೇಕು. ಅವರ ಕನಸಿನ ಗೋಪುರ ಸರ್ವನಾಶ. ಬಾಣೆ, ನೀನು ನಿಶ್ಚಿಂತಾಗಿರಿ. ಈಗಲೇ ಹೋಗಿ ಆ ಹಣವನ್ನು ದೋಚಿಕೊಂಡು ಬರದಿದ್ದರೆ ನನ್ನ ಹೆಸರು ಬಿದಿಲೋಕದ ವಿಕ್ರಮನೇ ಅಲ್ಲ. ಇನ್ನು ಮೇಲೆ ಈ ಶಂಕರನಿಗೆ ಯಾವ ಆತಂಕವೂ ಇಲ್ಲ. ವಿಕ್ರಮನು ಈಗ ಹೇಳಿಕೊಂಡಂತೆ ಕೇಳಿಕೊಂಡಿರುವ ಮನೆಯ ಎತ್ತಿನ ನಾಯಿ. ನಾನು ಎಲ್ಲಿವರೆಗೂ ಹೇಳಿಕೊಂಡಿರುವನು ಅಲ್ಲಿಯ ತನಕ ಈ ಮನೆಯ ಋಣ. ಮತ್ತೆ ನನಗೆ ಎದುರಿಗಿದ್ದರೆ ಅದನ್ನು ತಿಳಿ ಅರಮನೆಯಲ್ಲೇ ನಿನ್ನ ಸಮಾಧಿ.